ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅನ್ನೋಂಗಾಗಿದೆ ಆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯರ ಕತೆ. ಹೌದು, ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಇದೆ, ಬಟ್ ಅದನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಮಕ್ಕಳು ಪರದಾಟ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ ಕೆ ವೀರಾಪುರ ಸರ್ಕಾರಿ ಪ್ರೌಢಶಾಲೆಯ ಕತೆ ಇದು. ಶೌಚಾಲಯವನ್ನು ನಿರ್ಮಾಣ ಮಾಡಿದ ಬಳಿಕ ಬಿಲ್ ಪಾವತಿ ಮಾಡದ ಆರೋಪ. ಬಿಲ್ ಪಾವತಿಸಲಿಲ್ಲ ಅಂಥೇಳಿ ಶೌಚಾಲಯಕ್ಕೆ ಬೀಗವನ್ನು ಜಡಿದಿದ್ದಾನೆ ಗುತ್ತಿಗೆದಾರ. ವಿದ್ಯಾರ್ಥಿನಿಯರಿಗೆ ಬಯಲು ಶೌಚಾಲಯವೇ ಗತಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಪೇರೆಂಟ್ಸು ಕೂಡ ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಹಿಂದೂ ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ. ಮೊದಲೇ ಸರ್ಕಾರಿ ಶಾಲೆಗಳು ಅಂದರೆ ಜನ ಮುಗುಮುರಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಉನ್ನತಿ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕಿತ್ತು. ಬಟ್ ನೋಡಿ, ಇಲ್ಲಿ ಬಿಲ್ ಪೆಂಡಿಂಗ್ ಉಳಿದಿದೆ ಅನ್ನುವಂತಹ ಕಾರಣಕ್ಕೆ ಆ ಗುತ್ತಿಗೆದಾರನೇ ಶೌಚಾಲಯಕ್ಕೆ ಬೀಗ ಹಾಕ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಮಕ್ಕಳು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಈಗ ಪೇರೆಂಟ್ಸ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್, ಹೆಣ್ಮಕ್ಳಿಗಂತೂ ಪ್ರಾಬ್ಲಮ್ ಇರ್ತೈತಲ್ಲ ಸರ್, ನಮಗೆ ಶೌಚಾಲಯ ಬೇಕಲ್ಲ ಸರ್. ಅದೆಲ್ಲ ಸುತ್ತಮುತ್ತ ಹೋಗೋಕ್ಕಂದ್ರೆ ಬಾಯ್ಸ್ ಇರ್ತಾರೆ ಸರ್, ಮತ್ತು ನಮಗೆ ಬೇಕು ಶೌಚಾಲಯ ಇದ್ದರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ನಮಗೆ ಬೇಕಂತ ನಾವು ಮನೆಯಲ್ಲಿ ಸರ್ ಪ್ರಾಬ್ಲಮ್ ಅಂತ ಇರ್ತತೆ. ನೀವು ಹಂಗಿದ್ದಾಗ ಎಲ್ಲಿ ಹೋಗ್ತೀರಿ, ಶೌಚಾಲಯ ಇಲ್ಲ ಮತ್ತು ಹೋಗ್ಬೇಡ್ರಿ ಅಂತ ಬೈತಾರೆ. ನಾವು ಅದರಿಂದಲೇ ಸ್ಕೂಲಿಗೆ ಕಳಿಸಲ್ಲ ಸರ್. ನಾವು ಓದಬೇಕಂತ ನಾವು ಬರ್ತೀವಿ, ಇಲ್ಲೆಲ್ಲ ಹಿಂಗಿದ್ರೆ ಹೆಂಗ ಸರ್ ಅಂತ. ನಾನು ಗಂಡು ಮಕ್ಕಳೆಲ್ಲ ಹೊರಗಡೆ ಹೋಗ್ತಾರೆ ಸರ್, ನಾವೆಲ್ಲ ಹೋಗ್ಬೇಕು ಸರ್. ಅವರೆಲ್ಲಾದರೂ ಹೋಗಿ ಬರ್ತಾರೆ, ನಾವು ಎಲ್ಲಿಗೆ ಹೋಗ್ಬೇಕು ಸರ್, ಇಲ್ಲೇ ಇರಬೇಕು. ಹ್ಞೂ ಸರ್, 10th ಮಕ್ಕಳು ಸರ್. ನಾವು ನೀರಿನ ವ್ಯವಸ್ಥೆನೇ ಇಲ್ಲ ಸರ್. ಶೌಚಾಲಯ ಇಲ್ಲ ಸರ್ ನಮಗೆ. ಫಸ್ಟು ಹೆಣ್ಮಕ್ಳಿಗೆ ಬೇಕಂದರೆ ಫಸ್ಟ್ ಶೌಚಾಲಯ ಇರಬೇಕು ಸರ್. ಗಂಡು ಮಕ್ಳು ಹೇಗೋ ಹೊರಗೆ ಹೋಗ್ತಾರೆ ಸರ್, ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಮಗೆ ಅದಕ್ಕೆ ಶೌಚಾಲಯ ಕಟ್ಸ್ಕೊಡ್ಬೇಕಂತ ಕೇಳ್ತಿದ್ದೀವಿ ಸರ್. ನಮಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನೀವು ಹೇಗೆ ಹೋಗ್ತೀರಿ, ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಸರ್. ಪ್ರಾಬ್ಲಮ್ ಆಗದಾಗ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತವೆ ಸರ್, ಹೋಗ್ಬೇಡ್ರಿ ನೀವು ಅಂತ ಹೇಳ್ತಾರೆ ಸರ್. ಶೌಚಾಲಯ ಇಲ್ಲ, ಎಲ್ಲಿ ಹೋಗ್ತೀರಿ ನೀವು? ಸ್ಕೂಲಿಗೆ ಕಳ್ಸೋಕ್ಕೆ ಎದುರು ಬೀಳ್ತಾರೆ ಸರ್ ಅವರು. ಅದು ಹ್ಞೂ ಸರ್, ಸುತ್ತಮುತ್ತ ಗಂಡು ಮಕ್ಳು ಇರ್ತಾರೆ. ಇಲ್ಲಿ ಕಟ್ಸಿರ ಸರ್, ಆದರೆ ನೀರಿನ ವ್ಯವಸ್ಥೆ ಇಲ್ಲ ಸರ್. ಫಸ್ಟ್ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಕಟ್ಟಡ ಸರಿಗಿಲ್ಲ. ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿಗಳು ದಯನೀಯ ಸ್ಥಿತಿಯಲ್ಲಿದ್ದಾರೆ. ಇನ್ನಾದರೂ ಈ ಸುದ್ದಿ ಮಾಡಿದ ಬಳಿಕ ಅಟ್ಲೀಸ್ಟ್ ಅವರ ಸಮಸ್ಯೆಗೆ, ಅವರ ಶಾಪಕ್ಕೆ ವಿಮೋಚನೆ ಸಿಗಲಿ ಅನ್ನೋದು ನಮ್ಮ ಕಳಕಳಿ ಆಶಯ.